ಎಸ್, ಯಾವುದರ ಬೆಲೆ ಹೆಚ್ಚಳ ಅನ್ನೋದನ್ನ ಡೀಟೇಲ್ ಆಗಿ ನೋಡಿದ್ರಿ. ಇದಿಷ್ಟೇ ಅಲ್ಲ, ನಾವು ಎಸೆಯುವಂತಹ ಕಸ, ಆ ಕಸಕ್ಕೂ ಕೂಡ ಕಾಸು ಕೊಡಬೇಕು ಇನ್ನು ಮುಂದೆ. ಅದು ಇವತ್ತಿನಿಂದ ಜಾರಿ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಕಸಕ್ಕೂ ಕೂಡ ಕಾಸು. ಇವತ್ತಿನಿಂದ ಬೆಂಗಳೂರಿನಲ್ಲಿ ಕಸದ ಸೆಸ್ ಜಾರಿಯಾಗಿದೆ. ಘನ ತ್ಯಾಜ್ಯ ನಿರ್ವಹಣಾ ಸಂಸ್ಥೆಯಿಂದ ಕಸದ ಮೇಲೆ ಸೆಸ್. ಪ್ರತಿ ತಿಂಗಳು ಕಸ ಸಂಗ್ರಹ, ವಿಲೇವಾರಿ ವೆಚ್ಚ ವಸೂಲಿ ಮಾಡಲಾಗುತ್ತೆ. ಅಂಗಡಿ, ಹೋಟೆಲ್, ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಇನ್ಮುಂದೆ ತೆರಿಗೆ. ಸರ್ಕಾರದಿಂದ ಕಸದ ಮೇಲೂ ಕೂಡ ಸೆಸ್ ಕಟ್ಟಬೇಕು. ಈ ಮೂಲಕ ಹಣ ಸಂಗ್ರಹ ಮಾಡಲಾಗ್ತಾ ಇದೆ. ಒಂದು ಕಡೆ ಗ್ಯಾರಂಟಿ, ಅದನ್ನ ಫುಲ್ಫಿಲ್ ಮಾಡಬೇಕು. ಇದರ ನಡುವೆ ಎಲ್ಲದರ ಬೆಲೆ ಕೂಡ ಜಾಸ್ತಿ ಆಗಿದೆ. ಕಸಕ್ಕೂ ಕೂಡ ಕಾಸು ಕೊಡಬೇಕಾದಂತಹ ಸ್ಥಿತಿ ಪ್ರಸ್ತುತ. ಇಂದಿನಿಂದ ಬೆಂಗಳೂರಿನಲ್ಲಿ ಕಸದ ಸೆಸ್ ಜಾರಿಯಾಗಿದೆ. ವಸತಿ ಕಟ್ಟಡಗಳಿಗೆ ಕಸದ ತೆರಿಗೆ ಎಷ್ಟು ಅನ್ನೋದನ್ನ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. 1,000ದಿಂದ 2,000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ ₹100 ಬೀಳುತ್ತೆ. ₹100 ಕಟ್ಟಬೇಕು. ಇನ್ನು 2,000ದಿಂದ 3,000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ ₹150 ಕಸದ ಕಾಸು ಕಟ್ಟಬೇಕು. 3,000ದಿಂದ 4,000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ ₹200 ಕೊಡಬೇಕು. ಇನ್ನು 4,000 ಚದರ ಅಡಿಗಳ ಮೇಲ್ಪಟ್ಟಂತಹ ಕಟ್ಟಡಗಳಿಗೆ ತಿಂಗಳಿಗೆ ₹400 ಕಾಸು ಕೊಡಬೇಕು. 600 ಚದರ ಅಡಿಯಿಂದ 4,000 ಹಾಗೂ ಮೇಲ್ಪಟ್ಟ ಚದರ ಅಡಿಗಳ ಕಟ್ಟಡಗಳಿಗೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಅನ್ನೋದರ ವಿವರ ಇದೆ. ಈ ದುಬಾರಿ ದುನಿಯಾದಲ್ಲಿ ಎಲ್ಲದರ ಬೆಲೆ ಕೂಡ ಜಾಸ್ತಿ ಆಗಿದೆ. ವಿತ್ತೀಯ ವರ್ಷ ಆರಂಭ ಆಗಿದೆ. ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯನ ಜೇಬಿಗೂ ಕೂಡ ಕತ್ತರಿ ಬೀಳ್ತಾ ಇರುವಂಥದ್ದು. ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಇದೀಗ ಫೀಲ್ಡ್ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮಮತಾ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಹಾಗೆ ಚೇತನ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮಮತಾ, ಮೊದಲನೇದಾಗಿ ನಿಮ್ಮನ್ನೇ ನಾನು ಮಾತನಾಡಿಸೋದಾದ್ರೆ, ಇಷ್ಟು ದಿನ ಒಂದು ಲೆಕ್ಕ ಆದರೆ ಇವತ್ತಿನಿಂದ ಮತ್ತೊಂದು ಲೆಕ್ಕ. ಖಂಡಿತವಾಗ್ಲೂ ಇದು ಏಪ್ರಿಲ್ ಫೂಲ್ ಅಲ್ಲ, ಇದು ಏಪ್ರಿಲ್ ಶಾಕ್ ಜನಸಾಮಾನ್ಯನಿಗೆ ತಡ್ತಾ ಇರುವಂಥದ್ದು. ಸೊ ಈಗಾಗಲೇ ಎಲ್ಲದರ ಬೆಲೆ ಜಾಸ್ತಿ ಆಗಿದೆ. ಹಾಲಿಂದ ಹಿಡ್ಕೊಂಡು ಕಸದವರೆಗೂ ಕೂಡ ದುಡ್ಡು ಕೊಡಬೇಕು. ಸೊ ಏನು ಹೇಳ್ತಿದ್ದಾರೆ ಜನಸಾಮಾನ್ಯ? ವೀಣಾ, ಹೌದು, ಹೊಸ ಸಂವತ್ಸರದಲ್ಲಿ ಜನರದ್ದೇ ಒಂದು ಲೆಕ್ಕಾಚಾರ ಆದರೆ ಸರ್ಕಾರವೇ ಒಂದು ಲೆಕ್ಕಾಚಾರವನ್ನ ಕೊಟ್ಟಿದೆ. ಯುಗಾದಿಯಲ್ಲಿ ಭವಿಷ್ಯ ಒಳ್ಳೇದಾಗುತ್ತೆ ಅನ್ನುವಂಥದ್ದು ನಿರೀಕ್ಷೆ ಜನರಲ್ಲಿದ್ರೆ ಏನು ಆರ್ಥಿಕ ನಷ್ಟ ಅಂತ ಫಿಕ್ಸ್ ಆಗಿರುವಂಥದ್ದು. ಯಾಕಂತಂದ್ರೆ ಬೆಳಗ್ಗೆ ಆದ್ರೆ ಇಂದಿನಿಂದ ಏನೇ ತಗೋಬೇಕು ಅಂತಂದ್ರೂ ಕೂಡ ₹1ರಿಂದ ₹5 ತನಕವೂ ಕೂಡ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಪ್ರತಿ ಒಂದು ವಸ್ತುಗಳನ್ನ ನಾವು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಂತಹ ಪರಿಸ್ಥಿತಿ ಆಗಿದೆ. ಯಾಕಂತಂದ್ರೆ 1-2 ಅಲ್ಲ, ಪ್ರತಿ ವಸ್ತುಗಳ ದರವೂ ಕೂಡ ಇಂದಿನಿಂದ ಜಾಸ್ತಿ ಆಗ್ತಾ ಇರುವಂತದ್ದು. ಅಂದ್ರೆ ದಿನನಿತ್ಯವೂ ಕೂಡ ಬಳಕೆ ಆಗುವಂತಹ ವಸ್ತು, ಹಾಲು, ಮೊಸರು ಇರಬಹುದು, ಅದರಿಂದ ಹಿಡಿದು ಪ್ರತಿ ಒಂದು ವಸ್ತುಗಳ ದರವೂ ಕೂಡ ಜಾಸ್ತಿ ಆಗಿರುವಂತದ್ದು. ಅದರಲ್ಲೂ ವಿದ್ಯುತ್ ದರವೂ ಕೂಡ ಜಾಸ್ತಿ ಆಗಿರುವಂತದ್ದು. ಅದು ಪ್ರತಿ ಯೂನಿಟ್ಗೆ 36 ಪೈಸೆ, ಜೊತೆಗೆ ಫಿಕ್ಸೆಡ್ ಚಾರ್ಜ್ ಅನ್ನ ₹25 ಏರಿಕೆ ಮಾಡಿರುವಂತದ್ದು. ಅಂದ್ರೆ ಜನ ಎರಡನೇ ಬಾರಿ ದರ ಏರಿಕೆ ಆಗಿಲ್ಲ ಅನ್ನುವಂಥದ್ದನ್ನ ಖುಷಿ ಪಡಬೇಕಾಗಿಲ್ಲ. ಅದರಲ್ಲೂ ಕೂಡ ಫಿಕ್ಸೆಡ್ ಚಾರ್ಜ್ ಅನ್ನು ಕೂಡ ಜಾಸ್ತಿ ಮಾಡಿರುವಂತದ್ದು. ಹಾಗಾಗಿ ಪ್ರತಿ ತಿಂಗಳ ಬಿಲ್ ಬರುವಾಗ್ಲೂ ಕೂಡ ಏನು ದರ ಜಾಸ್ತಿ ಆಗಿನೇ ಪ್ರತಿ ಬಿಲ್ ಬರುವಂತದ್ದು. ಹಾಗಾಗಿ ಅಂದ್ರೆ ಈಗ ಬೇಸಿಗೆಗೆ ಜಾಸ್ತಿ ವಿದ್ಯುತ್ ಅನ್ನ ಬಳಕೆ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಜಾಸ್ತಿ ಬಿಲ್ಲು ಕೂಡ ಬರುತ್ತೆ. ಇವತ್ತು ನಾವು ಬೆಳಗ್ಗೆ ಮಾತಾಡಿಸ್ತಾ ಇದ್ವಿ ಒಂದಷ್ಟು ಜನರನ್ನ ಹಾಲು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಜನ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಸರ್ಕಾರ ಪ್ರತಿ ಒಂದು ಏನು ವಸ್ತುಗಳ ಬೆಲೆಯನ್ನ ಜಾಸ್ತಿ ಮಾಡಿದ್ರು, ಆದ್ರೆ ನಮಗೇನು ಕೊಟ್ರು, ನಮಗೆ ಎಲ್ಲಿಂದ ದುಡ್ಡು ಬರುತ್ತೆ ಅನ್ನುವಂಥದ್ದನ್ನ ಕೇಳ್ತಾ ಇದ್ರು. ಕೆಲಸ ಮಾಡಿ, ಅಂದ್ರೆ ದಿನನಿತ್ಯದ ಜೀವನಕ್ಕಾಗಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಂತಹ ಜನ ಯಾವ ರೀತಿ ಒಂದು ಹಾಲು ಖರೀದಿ ಮಾಡಬೇಕು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ರು ಸರ್ಕಾರಕ್ಕೆ. ಕೂಡಲೇ ಈ ಒಂದು ದರ ಏರಿಕೆಯನ್ನು ವಾಪಸ್ ತಗೊಳ್ಳಿ ಅನ್ನುವಂತಹ ಒಂದು ಬೇಡಿಕೆ, ಅಂದ್ರೆ ಮನವಿಯನ್ನು ಕೂಡ ಮಾಡ್ಕೊಂತಾ ಇದ್ರು. ಯಾಕಂತಂದ್ರೆ ಇನ್ನು ಈಗ ರಜೆ ಇರಬಹುದು, ಮುಂದಿನ ದಿನಗಳಿಗೆ ಸ್ಕೂಲಿಗೆ ಕಳಿಸುವಂತಹ ಸಂದರ್ಭದಲ್ಲೂ ಕೂಡ ಈಗಲೇ ಫೀಸ್ ಅನ್ನ ಕಟ್ಟಿ ಅಂತ ಹೇಳ್ತಾರೆ. ನಾವು ಎಲ್ಲಿಂದ ಫೀಸ್ ಕಟ್ಟೋದು, ಅದು ಕೂಡ ದರ ಜಾಸ್ತಿ ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ ಏನು ಒಂದು ಹೊಸ ಕಾರು ಖರೀದಿ ಮಾಡಬೇಕು ಅಂತೂ ಕೂಡ ಅದರ ದರ ಕೂಡ ಜಾಸ್ತಿ ಮಾಡಿರುವಂತದ್ದು, ಮುದ್ರಾಂಕ ಶುಲ್ಕವನ್ನ ಜಾಸ್ತಿ ಮಾಡಿರುವಂತದ್ದು. ಪ್ರತಿ ಒಂದು ದರ ಕೂಡ ಜಾಸ್ತಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಜೀವನ ಕಷ್ಟ ಅನ್ನುವಂತಹ
ಮಾತನ್ನ ಅವರ ಹೇಳ್ತಾ ಇದ್ರು. ಇವತ್ತು ಅಂದ್ರೆ ಇಂದಿನಿಂದ ಹಾಲಿನ ದರ ಕೂಡ ಜಾಸ್ತಿ ಆಗಿರುವಂಥದ್ದು. ಪ್ರತಿ ಲೀಟರ್ಗೆ 4 ರೂಪಾಯಿ ದರ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಈ ಹಿಂದೆ ಏನು 50 ml ಹಾಲೇನು ಕೊಡ್ತಾ ಇದ್ರು ಅದನ್ನ ಕಟ್ ಮಾಡಿದ್ರೆ ಅದರಲ್ಲಿ 2 ರೂಪಾಯಿ ಏನಿತ್ತು ಆ 2 ರೂಪಾಯಿಯನ್ನು ಕೂಡ ವಾಪಸ್ ಪಡೆಯಲಾಗಿದೆ. ಆದ್ರೆ 4 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಆದ್ರೆ ಇದು 50 ml ಕೇವಲ ಅರ್ಧ ಲೀಟರ್ಗೆ ಮಾತ್ರ ಇತ್ತು, ಅದನ್ನ ವಾಪಸ್ ತಗೊಂಡಿದ್ದಾರೆ. ಆದ್ರೆ 4 ರೂಪಾಯಿ ಇವಾಗ ಏನು ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಿರುವಂಥದ್ದು. ಅದರ ಜೊತೆಗೆ ಅರ್ಧ ಲೀಟರ್ಗೆ 2 ರೂಪಾಯಿ ಜಾಸ್ತಿ ಆಗಿದೆ. ಒಟ್ಟಿನಲ್ಲಿ ಏನೇ ಕೂಡ ಇವತ್ತಿನಿಂದ ಬರೇನೆ. ಪ್ರತಿ ಒಂದು ವಸ್ತುಗಳ ದರವೂ ಕೂಡ ಜಾಸ್ತಿ ಆಗಿರುವಂತದ್ದು. ಜನರಿಗೆ ಏನೋ ಒಂದು ರೀತಿಯಲ್ಲಿ ಖುಷಿ ಇತ್ತು, ಹೊಸ ವರ್ಷ ಅಂದ್ರೆ ಯುಗಾದಿಯ ನಂತರ ನಮ್ಮ ಲಕ್ ಚೇಂಜ್ ಆಗುತ್ತೆ, ಒಂದಷ್ಟು ಏನು ಹಣ ಉಳಿತಾಯ ಮಾಡಬೇಕು, ಏನೇನೋ ಮಾಡಬೇಕು ಅನ್ನುವಂತಹ ಕನಸು ಕಂಡಿರ್ತಾರಲ್ವಾ, ಅವರಿಗೆ ನಿಜಕ್ಕೂ ಇದು ಅಂದ್ರೆ ಜನಸಾಮಾನ್ಯರಿಗೆ ಇದು ಬರೆ ಆಗಿರುವಂತದ್ದು. ಜೀವನ ಮಾಡಬೇಕು ಅಂತಂದ್ರೆ ಭಾರಿ ಕಷ್ಟ ಆಗ್ತಾ ಇದೆ. ಪ್ರತಿ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತಂದ್ರೂ ಕೂಡ ಏನು ಇದು ಯೋಚನೆ ಮಾಡ್ಬೇಕಂತ ಪರಿಸ್ಥಿತಿ. ಈಗ ಮೆಟ್ರೋದಲ್ಲಿ ಓಡಾಡುವಾಗ್ಲೂ ಕೂಡ ದರ ಜಾಸ್ತಿ ಆಯಿತು, ಏನು ಬಸ್ ಸಂಚಾರದಲ್ಲೂ ಕೂಡ ದರ ಜಾಸ್ತಿ ಆಯಿತು. ಜನ ಹೇಳ್ತಾ ಇದ್ರು ಮಹಿಳೆಯರಿಗೆ ಏನು ಉಚಿತ ಅಂತ ಹೇಳಿದ್ರು, ಆದ್ರೆ ಇದನ್ನ ಏನು ಪುರುಷರಿಂದ ಇದನ್ನ ದುಡ್ಡನ್ನ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಿ ಪ್ರತಿ ಒಂದು ದರವನ್ನ ಜಾಸ್ತಿ ಮಾಡೋ ಮೂಲಕ ಗ್ಯಾರಂಟಿ ಕೊಟ್ಟಿರುವಂತಹ ಸರ್ಕಾರ ಅದನ್ನ ತುಂಬೋದಕ್ಕೆ ಅಂತ ಹೇಳಿ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇದೆ. ಇದನ್ನ ಎಲ್ಲಾ ಪ್ರತಿ ಒಂದು ದರವನ್ನ ಜಾಸ್ತಿ ಮಾಡಿದ್ರೆ ಅದನ್ನ ವಾಪಸ್ ತಗೋಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ಕೊಂತಾ ಇದ್ರು. ಹಾಗಾಗಿ ಇಂದಿನಿಂದ ಪ್ರತಿ ಒಂದು ವಸ್ತುಗಳನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಜನ ಯೋಚನೆ ಮಾಡಿ ತಗೊಳ್ಳುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.